ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ಪೂರ್ತಿ ದಿನ ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಇಂದು ಯಾವುದೇ ವಸ್ತುವಿನಿಂದ ನಿಮ್ಮ ಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಕೆಲವು ಜನರು ನಿಮಗೆ ಕೋಪ ತರಿಸಬಹುದು. ನಿಮಗೆ ಸಂಬಂಧಿತರಲ್ಲದ ವಿಚಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ನಿಮ್ಮ ಸುಖ ಶಾಂತಿಯನ್ನು ಒಂದು ಉಡುಗೊರೆ ಎಂದು ತಿಳಿದುಕೊಳ್ಳಿ. ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಕಳೆದುಕೊಳ್ಳಬೇಡಿ. ಇಂದು ನಿಮ್ಮಲ್ಲಿ ಹರಡಿಕೊಂಡ ಕೋಪವನ್ನು ದೂರ ಮಾಡಲು ಪ್ರಯತ್ನಿಸಿ. ಚೆನ್ನಾಗಿರುವ ರೊಮ್ಯಾಂಟಿಕ್ ಅನ್ನು ಮೂಡಲ್ಲಿ ಯಾರಾದರೂ ಮೂರನೆಯವರ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಇದು ಉಚಿತವಾಗಿರುತ್ತದೆ. ಇದನ್ನು ಕುಳಿತುಕೊಂಡು ಶಾಂತಿಯಿಂದ ಯೋಚಿಸಿ. ನೀವು ಮುದ್ರಣ ಅಥವಾ ಪ್ರಕಾಶನದ ಕ್ಷೇತ್ರದಲ್ಲಿ ಇದ್ದರೆ ಆಗ ಇಂದಿನ ದಿನ ವಿಶೇಷವಾದ ಫಲ ಸಿಗುತ್ತದೆ. ನಿಮಗೆ ಅನ್ನಿಸಿದರೆ, ನಿಮಗೆ ಎಲ್ಲಾ ಕಡೆಯಿಂದಲೂ ಪ್ರಸ್ತಾವನೆ ಸಿಗುತ್ತಿದ್ದರೆ ಆ ಕೆಲಸ ಬೇಗನೆ ಆಗುತ್ತದೆ. ನಿಮಗೆ ಇದಕ್ಕೋಸ್ಕರ ಹೊಗಳಿಕೆಯೂ ಸಿಗುತ್ತದೆ. ಈ ದಿನವು ನಿಮಗೆ ನಿಮ್ಮ ಪ್ರಯತ್ನದ ಫಲದ ಆನಂದವನ್ನು ಅನುಭವಿಸುವ ದಿನವಾಗಿದೆ. ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವುದು. ಇದಕ್ಕೋಸ್ಕರ ನೀವು ತುಂಬ ದಿನಗಳಿಂದ ಕಾಯ್ದಿದ್ದೀರಿ. ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ. ಇದು ಅದರ ಫಲಿತಾಂಶವಾಗಿದೆ. ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ. ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ. ಇಂದು ನೀವು ನಿಮಗೆ ಹೆಚ್ಚು ಶಕ್ತಿಶಾಲಿಯಂತೆ ಕಾಣುವಿರಿ. ಇದು ಒಳ್ಳೆಯ ನಿದ್ರೆಯಿಂದ ಆಗಿರುವುದು. ನಿಮ್ಮ ಈ ಶಕ್ತಿಯ ಪ್ರಯೋಗವನ್ನು ತಾಜಾ ಗಾಳಿಯನ್ನು ತೆಗೆದುಕೊಳ್ಳುವಲ್ಲಿ ಹಾಗೂ ಎಕ್ಸರ್ಸೈಸ್ ಮಾಡುವುದರಲ್ಲಿ ಉಪಯೋಗಿಸಿ. ಏಕೆಂದರೆ ಈ ಶಕ್ತಿ ಹೀಗೆಯೇ ಮುಂದುವರಿಯಲಿ. ವೃಷಭ ರಾಶಿ, ಇಂದು ನೀವು ತುಂಬಾ ಸಂತೋಷವಾಗಿರುವಿರಿ. ಏಕೆಂದರೆ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಂಡಿರಿ. ತುಂಬ ದಿನಗಳಿಂದ ನೀವು ಈ ತೊಂದರೆಯನ್ನು ಎದುರಿಸುತ್ತಿದ್ದೀರಿ. ಶಾಂತಿ ಹಾಗೂ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳಬಹುದು. ಅದು ಎಲ್ಲರಿಗೂ ಹಿತವಾಗುವಂತೆಯೂ ಇರುತ್ತದೆ. ಈಗ ನೀವು ಈ ಸಮಸ್ಯೆಯಿಂದ ಪೂರ್ತಿಯಾಗಿ ಹೊರಬರಬಹುದು. ಇಂದು ನಿಮಗೆ ಎಲ್ಲ ಕಡೆಯಲ್ಲಿಯೂ ರೋಮಾನ್ಸ್ ಕಾಣಿಸುತ್ತದೆ. ನಿಮ್ಮ ಹತ್ತಿರ ಸ್ವಲ್ಪ ಸಮಯ ಇದೆ. ಅದರಲ್ಲಿ ನಿಮ್ಮ ಭಾವನೆಗಳನ್ನು ಬೇರೆ ರೀತಿಯಲ್ಲಿ ಪ್ರಕಟಪಡಿಸುತ್ತೀರಿ. ನೀವೇನಾದರೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ನಿಮಗೋಸ್ಕರವಾಗಿ ಇದೆ. ಬಿಸಿನೆಸ್ಗೆ ಸಂಬಂಧಿಸಿದ ನಿರ್ಣಯ ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ನಿಮ್ಮಿಂದ ಲಾಭ ಪಡೆದುಕೊಳ್ಳುವ ಬಲವಾದ ಸಂಕೇತವಿದೆ. ಅದನ್ನು ಬಿಟ್ಟು ಎಲ್ಲಿಯವರೆಗೆ ಆರ್ಥಿಕ ವಿಷಯಗಳ ಪ್ರಶ್ನೆ ಇದೆ, ಇಂದಿನ ದಿನ ನಿಮಗೆ ಚೆನ್ನಾಗಿದೆ. ಇಂದು ನಿಮಗೆ ಹೊಟ್ಟೆಯ ತೊಂದರೆಯಿಂದ ಆರಾಮ ದೊರೆಯುವುದು. ಬರ್ಗರ್, ಪಿಜ್ಜಾವನ್ನು ತಿನ್ನಬೇಡಿ. ಏಕೆಂದರೆ ನೀವು ಆರೋಗ್ಯದ ಬಗ್ಗೆ ಗಮನ ವಹಿಸಬೇಕು. ಒಳ್ಳೆಯದನ್ನೇ ತಿನ್ನಿ. ನಿಮ್ಮ ರಾತ್ರಿಯ ಊಟವನ್ನು ಸರಿಯಾದ ಸಮಯದಲ್ಲಿ ಊಟ ಮಾಡಿ. ಇದರಿಂದ ನಿಮ್ಮ ಪಚನ ಕ್ರಿಯೆ ಆರೋಗ್ಯವಾಗಿರುವುದು. ಮಿಥುನ ರಾಶಿ, ನಿಮ್ಮ ಸ್ನೇಹಿತರು ಅಥವಾ ನೆಂಟರು ಸಮುದ್ರದಾಚೆಯಿಂದ ಬಂದಿದ್ದರೆ ಇಂದು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬರಬಹುದು. ಆದ್ದರಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲು ತಯಾರಾಗಿರಿ. ನೀವು ಅವರನ್ನು ನೋಡಿಕೊಳ್ಳುವುದರ ಮೇಲೆ ಅವರಿಂದ ನಿಮಗೆ ವಿದೇಶದಲ್ಲಿ ರಜೆಯನ್ನು ಕಳೆಯಲು ಆಮಂತ್ರಣ ಸಿಗಬಹುದು. ನೀವು ಸಂಬಂಧದ ಹುಡುಕಾಟದಲ್ಲಿ ಇದ್ದರೆ ಒಂದು ಸಣ್ಣ ಅವಕಾಶ ನಿಮಗೆ ಸಮಾಧಾನ ತರುತ್ತದೆ. ಹೊಸ ಪಾರ್ಟ್ನರ್ ಜೊತೆ ನಿಮ್ಮ ಭೇಟಿಯಾಗುತ್ತದೆ. ನೀವು ಅವರನ್ನು ಪರಿವಾರದವರ ಜೊತೆ ಅಥವಾ ಗೆಳೆಯರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ. ನೀವಿಬ್ಬರು ಬೇಗನೆ ಡೇಟಿಂಗ್ಗೆ ಸಹಮತಿ ಸಿಗುತ್ತದೆ. ಇಂದಿನ ದಿನ ನೌಕರಿಯ ಬದಲಾವಣೆಯ ಸಂಕೇತವಿದೆ. ಆದರೆ ಒಂದು ಮಾತನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ನಿಮಗೆ ನವೀನವಾದ ಕಚೇರಿಯಲ್ಲಿ ಕೆಲಸ ಮಾಡಲು ಪೂರ್ತಿ ಶಕ್ತಿಯನ್ನು ಉಪಯೋಗಿಸಬೇಕಾಗುತ್ತದೆ. ನಿಮಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನವೀನ ವಾತಾವರಣದ ಜೊತೆ ಸಂಧಾನ ಮಾಡಿಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಈ ರೀತಿಯಲ್ಲಿ ನೀವು ನಿಮ್ಮ ಹೊಸ ಕೆಲಸದವರ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ನೀವು ಜಮೀನು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಸರ್ಕಾರಿ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇಂದು ನಿಮಗೆ ಯಾವುದಾದರೂ ಶುಭ ಸಮಾಚಾರ ಪ್ರಾಪ್ತವಾಗುವುದು. ಇಂದು ನಿಮಗೆ ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದಾದರೂ ವಿವಾದದಿಂದ ಮುಕ್ತಿ ದೊರೆಯಬಹುದು. ಈ ಸಫಲತೆಯಿಂದ ನಿಮಗೆ ಖಂಡಿತವಾಗಿ ಶಾಂತಿ ದೊರೆಯುವುದು. ಆದರೆ ನೀವು ಇದನ್ನು ಪೂರ್ಣ ಗೆಲುವು ಅಂದುಕೊಳ್ಳದೆ ಈ ವಿಷಯ ಸಂಪೂರ್ಣವಾಗಿ ಬಗೆಹರಿಯುವವರೆಗೂ ಪ್ರಯತ್ನಿಸುತ್ತೀರಿ. ಇಂದು ನೀವು ತೂಕದ ಸಮಸ್ಯೆ ತೆಗೆದುಕೊಂಡು ಬೇಜಾರಾಗಿರುವಿರಿ ಮತ್ತು ಸೋಲನ್ನು ಒಪ್ಪಲು ಸಿದ್ಧರಾಗಿರುವಿರಿ. ಆದರೆ ಅಂತ್ಯದಲ್ಲಿ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಕಾಗಬಹುದು ಮತ್ತು ಒಳ್ಳೆಯ ಆರೋಗ್ಯಕ್ಕೆ ಯೋಚಿಸಬೇಕು. ಇಂದು ನೀವು ಜಿಮ್ಗೆ ಹೋಗಿ ಅದರ ಲಾಭ ಪಡೆಯಿರಿ. ನೀವು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಡಿ. ನಿಮಗೆ ಇದರ ಫಲ ತಕ್ಷಣ ದೊರೆಯುವುದು. ಕರ್ಕರಾಶಿ, ಈ ಸಮಯದಲ್ಲಿ ನಿಮ್ಮ ಸ್ನೇಹಿತನ ಜೊತೆ ಯಾವುದೇ ಜಗಳಕ್ಕೆ ಬೀಳಬೇಡಿ. ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತದೆ. ಕೆಲವು ಎಂತಹ ಪರಿಸ್ಥಿತಿಗಳು ಬರಬಹುದು ಎಂದರೆ ನೀವು ಜಗಳವಾಡುವಂತೆ ಮಾಡುತ್ತವೆ. ಆದರೆ ನೀವು ಶಾಂತವಾಗಿರಿ. ಈ ಸಮಯದಲ್ಲಿ ಯಾವುದೇ ವೈರತ್ವ ನಿಮಗೆ ಅತಿ ಕೆಟ್ಟದನ್ನು ಮಾಡಬಹುದು.
ಅದು ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಯಾವಾಗಲೂ ನಿಮ್ಮ ಹಠ ನಿಮ್ಮನ್ನು ನಿಮ್ಮವರಿಂದ ದೂರ ಮಾಡುತ್ತದೆ. ನಿಮ್ಮವರ ಜೊತೆಯಲ್ಲಿ ಪ್ರೀತಿಯಿಂದ ವರ್ತಿಸಿ. ನಿಮ್ಮ ಸಂಬಂಧದಲ್ಲಿ ನಿಮ್ಮ ಮುಖಾಂತರ ತಂದ ಬದಲಾವಣೆ ಇಂದು ಅದರ ಪರಿಣಾಮ ತೋರಿಸುತ್ತದೆ. ನಿಮ್ಮ ಸಂಬಂಧ ಮೊದಲಿಗಿಂತಲೂ ಜಾಸ್ತಿ ಚೆನ್ನಾಗಿರುತ್ತದೆ. ಇಂದು ನೀವು ನಿಮ್ಮ ಶತ್ರುಗಳಿಂದ ವಿಜಯವನ್ನು ಪಡೆಯುತ್ತೀರಿ. ನಿಮ್ಮ ಕೆಲಸದ ರೀತಿ ಮತ್ತು ಸಫಲತೆಯ ಕಾರಣವು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕವಾದ ವಿಷಯವಾಗಿದೆ. ನಿಮ್ಮ ಶತ್ರುಗಳು ಇಂದು ಈ ವಿಷಯದ ಬಗ್ಗೆ ತಪ್ಪನ್ನು ಹುಡುಕಲು ಪೂರ್ತಿಯಾಗಿ ಪ್ರಯತ್ನಿಸುತ್ತಾರೆ. ನಿಮಗೆ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಇಂದಿನ ದಿನಕ್ಕೆ ನಿರ್ದೇಶಿಸಿರುವ ಸಿದ್ಧಾಂತ ಏನೆಂದರೆ, ನೀವು ನಿಮ್ಮ ಹಣ ಹೂಡಿಕೆಯ ಕ್ಷೇತ್ರದಲ್ಲಿ ಪರಿವರ್ತನೆ ತನ್ನಿ. ಹೆಚ್ಚು ಹೆಚ್ಚು ಹಣವನ್ನು ನೀವು ಹೇಗೆ ಉಳಿತಾಯ ಮಾಡಬಹುದು ಎಂದು ಯೋಚಿಸುವ ಅವಶ್ಯಕತೆ ಇದೆ. ಆದ್ದರಿಂದ ನೀವು ಅನೇಕ ರೀತಿಯ ಹಣ ಹೂಡಿಕೆಗಳ ಬಗ್ಗೆ ಗಮನ ಕೊಡಿ. ಬೇರೆ ಬೇರೆ ಕಡೆಯಲ್ಲಿ ನೀವು ಅನೇಕ ರೀತಿಯ ಹಣ ಹೂಡಿಕೆಗಳ ಬಗ್ಗೆ ಗಮನ ಕೊಡಿ. ನಿಮ್ಮ ಕಡೆಯಿಂದ ಕ್ಷೇತ್ರದಲ್ಲಿ ಮಾಡಿದಂತಹ ಪ್ರಯತ್ನ ಅನಂತ ಲಾಭವನ್ನು ತಂದುಕೊಡುವುದು. ಇಂದು ನಿಮಗೆ ಯಾವುದಾದ್ರೂ ಪೆಟ್ಟಾಗುವ ಶಂಕೆ ಇದೆ. ನೀವೇನಾದರೂ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡುತ್ತಿದ್ದರೆ ನಿಮಗೆ ಸೊಂಟಕ್ಕೆ ಸಂಬಂಧಿಸಿದ ಪೆಟ್ಟು ಆಗುವ ಸಾಧ್ಯತೆ ಇದೆ. ನಿಮ್ಮ ಶಾರೀರಿಕ ವ್ಯಾಯಾಮದಲ್ಲಿ ಬದಲಾವಣೆಯನ್ನು ತನ್ನಿ. ಕಣ್ಣುಗಳಿಗೆ ಹಾಗೂ ನಿಮ್ಮ ಸೊಂಟಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಿ. ಈ ಎಲ್ಲ ಪ್ರಯೋಗಗಳನ್ನು ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಹಾಗೂ ನಿಮ್ಮ ಒಳಗೆ ಕೆಲಸ ಮಾಡುವ ಶಕ್ತಿಯು ಹೆಚ್ಚುತ್ತದೆ. ಸಿಂಹರಾಶಿ, ಇಂದು ನಿಮ್ಮ ಮನಸ್ಸಿನಲ್ಲಿ ಮನರಂಜನೆಯ ಮಾತೇ ಇರುತ್ತದೆ. ಮುಂದೆ ಹೆಜ್ಜೆ ಇಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದ ಜನರ ಜೊತೆ ಸೇರಿ ಏನಾದರೂ ವಿಶೇಷವಾದ್ದನ್ನು ಮಾಡಿ. ಇಂದು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಇಟ್ಟು ಚೆನ್ನಾಗಿ ಮಜಾ ಮಾಡಿ. ಏಕೆಂದರೆ ಜೀವನದಲ್ಲಿ ಒಂದೊಂದು ಸಲ ಹೀಗೆ ಮಾಡುವುದು ಅವಶ್ಯವಾಗಿ ಇರುತ್ತದೆ. ಇಂದು ನೀವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತೀರಿ. ನಿಮ್ಮ ಮಾದಕವಾದ ಶರೀರ ಒಬ್ಬರಿಗೆ ಇಷ್ಟವಾಗುತ್ತದೆ. ಆದರೆ ನೀವು ಯಾವುದಾದರೂ ಪಾರ್ಟಿಯಲ್ಲಿ ಸ್ನೇಹಿತರ ಜೊತೆ ಹೋದರೆ ನೀವು ಎಲ್ಲರಿಗೂ ಗೊತ್ತಾಗುವಿರಿ. ಚೆನ್ನಾಗಿ ರೆಡಿಯಾಗಿ ಹೋಗಿ. ಇಂದಿನ ರಾತ್ರಿ ನಿಮಗೆ ಆಶ್ಚರ್ಯವಾಗುವ ಸಂಭಾವನೆ ಪೂರ್ತಿ ಇದೆ. ನೀವೇನಾದರೂ ಹೊಸ ನೌಕರಿಯನ್ನು ಹುಡುಕುತ್ತಿದ್ದರೆ ಆಗ ನಿಮಗೆ ಯಾವುದಾದರೂ ಚೆನ್ನಾಗಿರುವ ಪ್ರಸ್ತಾಪವು ಬರುತ್ತದೆ. ಈ ರೀತಿಯೂ ಆಗಬಹುದು. ಇದು ನೀವು ಯೋಚಿಸುತ್ತಾ ಇದ್ದ ವಿಷಯವಲ್ಲದೇ ಇರಬಹುದು. ಆದರೂ ನೀವು ಇದನ್ನು ಶುರು ಮಾಡಿ. ಇದರಿಂದ ನಿಮಗೆ ಲಾಭವಾಗುತ್ತದೆ, ಅನುಭವದ ಲಾಭವಾಗುತ್ತದೆ ಮತ್ತು ಕೆಲಸ ಇದೆ ಎಂದು ಅನಿಸುತ್ತದೆ. ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ. ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ. ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ, ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು. ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು. ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು. ಇಂದು ನಿಮಗೆ ನೀವು ಚೆನ್ನಾಗಿ ಇದ್ದೀರಿ ಎಂದು ಅನಿಸುತ್ತದೆ. ಇಂದು ನೀವು ಹೊರಗೆ ಹೋಗಲು ಉತ್ಸಾಹಿತರಾಗಿರುವಿರಿ. ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯ ಲಾಭವನ್ನು ಪಡೆಯಿರಿ. ಇಂದು ನಿಮ್ಮ ಮನಸ್ಸು ನಿಮ್ಮ ಇಷ್ಟದ ಅಡಿಗೆ ಮಾಡಲು ಬಯಸುವುದು. ಇಂದು ನೀವು ಚೆನ್ನಾಗಿ ಮಜಾ ಮಾಡುವಿರಿ. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ದಿನಚರಿಗೆ ಒಂದು ಹೊಸ ದಿಶೆಯನ್ನು ನೀಡುವಿರಿ. ಯಾವಾಗಲೂ ಕೆಲಸ ಮಾಡುವ ನಿಮ್ಮ ಅಭ್ಯಾಸವನ್ನು ಬಿಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಸುತ್ತಾಡಲು ಹೋಗಿ. ನಿಮ್ಮ ಹಳೆಯ ವಿಚಾರಗಳನ್ನು ತ್ಯಾಗ ಮಾಡಿ ಹೊಸ ವಿಚಾರಗಳನ್ನು ನಿಮ್ಮ ಜೀವನದ ಭಾಗ ಮಾಡಿಕೊಳ್ಳಿ. ಇಂದು ನೀವು ನಿಮಗೆ ಹೊಸ ಜೀವನವನ್ನು ಕಟ್ಟಿಕೊಳ್ಳುವ ದಿನ. ಹೊಸ ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯಿಂದ ನೀವೇ ತುಂಬಾ ಸಂತೋಷ ಪಡುವಿರಿ. ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು. ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿ ಹೇಳಿ. ನೀವು ಐಟಿ ಉದ್ಯೋಗದಲ್ಲಿ ಇದ್ದರೆ ನೀವು ವಿದೇಶಕ್ಕೆ ಹೋಗಬೇಕಾಗಬಹುದು. ಈ ಅವಕಾಶದ ಲಾಭ ಪಡೆಯಿರಿ. ಇದರಿಂದ ನಿಮಗೆ ಹಣ ಹಾಗೂ ಉನ್ನತಿ ಎರಡೂ ದೊರೆಯುವುದು. ಈ ಅವಕಾಶ ಬಿಡಬೇಡಿ ಮತ್ತು ಹೆದರಬೇಡಿ. ಈ ಸಮಯದಲ್ಲಿ ಸಂಪತ್ತನ್ನು ತೆಗೆದುಕೊಂಡು ನಿಮ್ಮ ಪರಿವಾರದಲ್ಲಿ ಜಗಳವಾಗಬಹುದು. ಪೂರ್ವಾಜಿತ ಸಂಪತ್ತನ್ನು ತೆಗೆದುಕೊಂಡು ಯಾವುದೇ ಜಗಳವಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸಿ. ಬೇರೆ ಪರಿವಾರಗಳ ಹಿಡಿತದಿಂದ ಆಗುವಂತಹ ವಿಭಜನೆಯಿಂದಲೂ ತಪ್ಪಿಸಿಕೊಳ್ಳಿ. ಆ ಸಮಯದಲ್ಲಿ ಎರಡು ಪಕ್ಷಗಳಲ್ಲಿಯೂ ಮೈತ್ರಿಯನ್ನು ಕಾಣಲು ಸಾಧ್ಯವಿಲ್ಲ. ಆದ್ದರಿಂದ ನ್ಯಾಯಪೂರ್ಣ ಪರಿಸ್ಥಿತಿಗಾಗಿ ಈ ಜಗಳವನ್ನು ಸ್ವಲ್ಪ ದಿನಗಳಿಗೆ ಮುಂದೂಡಿ. ಇಂದು ನೀವು ತಲೆನೋವು ಮತ್ತು ಕಡಿಮೆ ಮಾನಸಿಕ ಶಕ್ತಿಯಿಂದ ಗ್ರಸ್ತರಾಗುವಿರಿ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಈ ಕಾಯಿಲೆಗಳ ಕಾರಣ ಹೆಚ್ಚುತ್ತಿರುವ ಒತ್ತಡ ಅದು ನಿಮಗೆ ತಿಳಿಯುತ್ತಿರುವುದು. ನೀವು ಸಣ್ಣ ಸಣ್ಣ ತೊಂದರೆಗಳಿಗೆ ತಲೆನೋವು ಬರೆಸಿಕೊಳ್ಳಬೇಡಿ. ನಿಮ್ಮನ್ನು ಶಾಂತವಾಗಿ ಇರಿಸಿ ಯೋಗ ಮಾಡಿ. ಅದರಿಂದ ಒತ್ತಡ ಕಡಿಮೆಯಾಗುವುದು. ತುಲಾರಾಶಿ, ಇವತ್ತು ನಿಮ್ಮ ಜೀವನದಲ್ಲಿ ಹೊಸ ತಿರುವು ಬರಬಹುದು. ಇಂದು ನಿಮಗೆ ನಿಮ್ಮ ಅಥವಾ ಯಾವುದಾದರೂ ಅಪರಿಚಿತನಿಂದ ನಿಮಗೆ ಅವಶ್ಯಕತೆ ಇರುವಂತಹ ಶಿಕ್ಷಣ ಸಿಗಬಹುದು. ಅವರ ಸಲಹೆ ಬಗ್ಗೆ ಗಮನ ಕೊಡಿ. ಮುಖ್ಯವಾಗಿ
ಅವರು ನಿಮಗಿಂತ ದೊಡ್ಡವರಾಗಿದ್ದರೆ ಅವರ ಸಲಹೆಯಿಂದ ನಿಮಗೆ ಲಾಭವೇ ಆಗುತ್ತದೆ. ಅವರ ಉದ್ದೇಶವನ್ನು ಸಂಶಯಿಸಬೇಡಿ. ಅವರು ನಿಮಗೆ ನಿಸ್ವಾರ್ಥ ಭಾವನೆಯಿಂದಲೇ ಸಲಹೆಯನ್ನು ಕೊಡುತ್ತಾರೆ. ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು. ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಮಯದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿ ಹೇಳಿ. ನೀವೇನಾದರೂ ಕಲಾಕಾರ ಅಥವಾ ಹಸ್ತಶಿಲ್ಪಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ಶುಭವಾಗುತ್ತದೆ. ಇಂದಿನ ದಿನ ನಿಮ್ಮ ಸೃಜನಾತ್ಮಕತೆಯ ಪ್ರತಿಭೆಯು ಕೊನೆಯವರೆಗೂ ಹೋಗುತ್ತದೆ. ಎಷ್ಟೋ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ. ನೀವೇನಾದರೂ ಯಾವುದಾದರೂ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮ್ಮ ಅಧಿಕಾರಿಯು ನಿಮ್ಮ ಪ್ರತಿಭೆಯನ್ನು ನೋಡಿ ಪ್ರಸನ್ನವಾಗುತ್ತಾರೆ. ನಿಮಗೆ ಬೋನಸ್ ಸಹ ಸಿಗುತ್ತದೆ. ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು. ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ. ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು. ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ. ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು. ಇಂದು ಸಣ್ಣ ತೊಂದರೆಗಳಿಂದ ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ಸ್ವಲ್ಪ ಒತ್ತಡ ಕೆಲಸ ಮಾಡಲು ಪ್ರೋತ್ಸಾಹಿಸಬಹುದು ಮತ್ತು ಮಹತ್ವವಾಗಿದೆ. ಹೆಚ್ಚು ಒತ್ತಡದಿಂದ ಮಾನಸಿಕ ಶಾರೀರಿಕ ಶಕ್ತಿಯು ಕುಂದಬಹುದು. ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ. ವೃಶ್ಚಿಕ ರಾಶಿ, ಇಂದು ನೀವು ಬೇರೆಯವರ ಎದುರಿಗೆ ನಿಮ್ಮನ್ನು ನೀವು ಸುಧಾರಿಸುವುದರಲ್ಲೇ ನಿರತರಾಗಿ ಇರುವಿರಿ. ನಿಮಗೆ ಸಲಹೆ ಕೊಡಲಾಗುತ್ತದೆ. ನೀವು ಬೇರೆಯವರನ್ನು ಬದಲಾಯಿಸುವ ಬದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ. ಹಾಗೂ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದ ಆಗಬೇಕು. ನಿಮ್ಮ ಹೃದಯ ಒಳ್ಳೆಯದಾಗಿದ್ದರೆ ನಿಮ್ಮ ಒಳ್ಳೆಯತನ ತಾನಾಗಿಯೇ ಹೊರಬರುತ್ತದೆ. ನಿಮ್ಮ ಒಳ್ಳೆಯತನದಿಂದ ಎದುರಿಗೆ ಇರುವವರನ್ನು ಅವನೇ ನಿಮ್ಮ ಜೊತೆ ಒಳ್ಳೆ ವ್ಯವಹಾರ ಮಾಡುವನು. ನೀವು ಇವತ್ತು ವಿವಾಹದ ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಿರಿ. ಈ ಸಮಯದಲ್ಲಿ ನೀವು ಪ್ರಲೋಭನೆಯಿಂದ ದೂರ ಇರಿ. ಏನಾದರೂ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮುಂಚೆ ಯೋಚಿಸಿ, ಏಕೆಂದರೆ ಅದು ನಿಮಗೆ ಸಂಕಟ ಮತ್ತು ತಲೆನೋವನ್ನು ತಂದಿಡುತ್ತದೆ. ಇಂದಿನ ದಿನ ಈ ರೀತಿಯ ಮಹಿಳೆಯರಿಗೆ ಒಳ್ಳೆಯದು. ಅವರಿಗೆ ಜೀವನ ಪರ್ಯಂತ ಏನೂ ಕಷ್ಟವೇ ಇರುವುದಿಲ್ಲ. ಅಂತವರಿಗೆ ಯಾವುದಾದರೂ ಕ್ಷೇತ್ರದಲ್ಲಿ ನೀವು ಅಪೇಕ್ಷೆ ಪಡದೆ ಒಳ್ಳೆಯ ಪರಿಣಾಮ ನಿಮ್ಮದಾಗುತ್ತದೆ. ನಕ್ಷತ್ರಗಳು ನಿಮ್ಮ ಪಕ್ಷದಲ್ಲಿಯೇ ಇದೆ. ಆಸೆಯನ್ನು ಬಿಟ್ಟುಬಿಡಿ. ಇಂದು ನೀವು ಭೇಟಿಯಾಗುವ ದಿನವಾಗಿದೆ. ನೀವು ಹೊರಗೆ ಹೋಗಿ ನಿಮ್ಮ ಪ್ರಿಯ ಜನರನ್ನು ಅಭಿನಂದಿಸಿ. ನಿಮ್ಮ ಹೊಸ ಸಂಪರ್ಕ ಭವಿಷ್ಯದಲ್ಲಿ ಸಹಾಯಕವಾಗುವುದು. ಆದ್ದರಿಂದ ನೀವು ನಿಮ್ಮ ವ್ಯವಹಾರಿಕ ಪತ್ರವನ್ನು ಜೇಬಿನಿಂದ ತೆಗೆದು ಅವರಿಗೆ ಕೊಡುವುದರಿಂದ ಯಾವುದೇ ಭಯವಿಲ್ಲ. ಎಲ್ಲ ಸಂಪರ್ಕಗಳು ನಿಮಗೆ ಭಾಗ್ಯಶಾಲಿಯಾಗಿರುವುದಿಲ್ಲ, ಆದರೆ ಅದರಲ್ಲಿ 1 ಅಥವಾ 2 ನಿಮಗೆ ಲಾಭದಾಯಕವಾಗಬಹುದು. ನಿಮ್ಮ ವಿಚಾರಗಳು ಬೇರೆಯವರನ್ನು ವಿಶೇಷ ರೂಪದಲ್ಲಿ ಪ್ರಭಾವಿತಗೊಳಿಸಬಹುದು ಹಾಗೂ ನಿಮ್ಮ ಕಡೆಯಿಂದ ಮಾಡಿದಂತಹ ಪ್ರಯತ್ನಕ್ಕೆ ನಿಮಗೆ ಸನ್ಮಾನವನ್ನು ಮಾಡಬಹುದು. ತುಂಬ ದಿನಗಳಿಂದ ನೀವು ಕಲಿಯುತ್ತಿದ್ದ ವ್ಯಾಯಾಮವನ್ನು ನೆನಪಿಸಿಕೊಳ್ಳಿ. ನೀವು ಆಕ್ಟಿವ್ ಆಗಿ ಇರಲು ತರತರಹದ ದಾರಿಯನ್ನು ಹುಡುಕುವಿರಿ. ಹಾಗೆ ಮಾಡುವುದರಿಂದ ನಿಮಗೆ ಯಾವುದೇ ಹೆಲ್ತ್ ಸಮಸ್ಯೆ ಇರುವುದಿಲ್ಲ. ನೀವು ಬೇಕಾದರೆ ಬೈಕ್ ಓಡಿಸಲು ಹೋಗಿ, ಈಜಲು ಹೋಗಿ, ಬ್ಯಾಡ್ಮಿಂಟನ್ ಆಡಿ ಅಥವಾ ಕ್ರಿಕೆಟ್ ಆಡಿ. ನೀವು ಶಾರೀರಿಕವಾಗಿ ಶ್ರಮ ಪಡುವಂತೆ ಎಂಥ ಕೆಲಸವನ್ನಾದರೂ ಮಾಡಿ. ಧನುರಾಶಿ, ಇಂದಿನ ದಿನ ನಿಮ್ಮ ಪರಿವಾರದವರ ಜೊತೆ ಅಥವಾ ಮಿತ್ರರೊಡನೆ ಸಮಯ ಕಳೆಯಲು ಒಳ್ಳೆಯ ದಿನ. ಇಂದು ನೀವು ಬಹುಶಃ ಎಂಥ ಹತ್ತಿರದ ನೆಂಟರ ಜೊತೆಯಲ್ಲಿ ಸಮಯ ಕಳೆಯುವಿರಿ ಎಂದರೆ ಅವರಿಗೆ ನೀವು ಹಲವು ಸಮಯದಿಂದ ಸಿಗಲು ಆಗೇ ಇಲ್ಲ. ಈ ಸಮಯದ ಪೂರ್ಣ ಲಾಭವನ್ನು ಪಡೆಯಿರಿ, ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ಇಂದು ನಿಮ್ಮ ಸಂಗಾತಿಗೆ ಸಮಯ ಇಲ್ಲದ ಕಾರಣ ನೀವು ಒಬ್ಬರೇ ಇರುವ ಹಾಗೆ ಆಗುತ್ತದೆ. ಸಮಯದ ಸದುಪಯೋಗವನ್ನು ಏನಾದರೂ ಪುಸ್ತಕ ಓದಿ ಅಥವಾ ಸ್ನೇಹಿತರ ಜೊತೆ ಇದ್ದು ಕಳೆಯಿರಿ. ಈ ರೀತಿ ಸಮಯ ಕಳೆದು ಮನೋರಂಜನೆಯನ್ನು ಅನುಭವಿಸುವಿರಿ. ಇಂದು ನಿಮಗೆ ಸೂಚನೆ ದೊರೆಯಬಹುದು, ನಿಮ್ಮನ್ನು ಬೇರೆ ಊರಿಗೆ ಸ್ಥಳಾಂತರಗೊಳಿಸಿರುವರು ಎಂದು, ಅಥವಾ ನೀವೇ ಈ ಊರನ್ನು ಬಿಟ್ಟು ಬೇರೆ ಕಡೆಗೆ ಹೋಗಲು ನಿರ್ಧರಿಸಿರಬಹುದು. ಬೇಗ ನೀವು ಕೆಲಸದ ಕಡೆಯಿಂದ ನಿಮ್ಮನ್ನು ಸಿದ್ಧಗೊಳಿಸಿ, ಏಕೆಂದರೆ ಇದು ಸಕಾರಾತ್ಮಕ ಮೋಡ್. ಆದ್ದರಿಂದ ಹೆದರುವ ಅವಶ್ಯಕತೆ ಇಲ್ಲ. ಬಿಸಿನೆಸ್ ಪ್ರೊಫೆಷನಲ್ಸ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು. ಇಲ್ಲಿ ನಾವು ಬಿಸಿನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ. ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು. ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು
ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುವುದು. ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆ ಕೆಲಸ ಮಾಡಿರುವಿರಿ ಎಂದು. ಇಂದು ನೀವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಆರಾಮವನ್ನು ಅನುಭವಿಸುವಿರಿ. ಯಾವುದೇ ದೊಡ್ಡ ತೊಂದರೆ ಬರುವುದಿಲ್ಲ. ನಿಮಗೆ ನೋವಿನಂತಹ ತೊಂದರೆಗಳು ಇರುವುದಿಲ್ಲ ಹಾಗೂ ನಿಮ್ಮ ಮನಸ್ಸು ಚೆನ್ನಾಗಿರುವುದು. ಇಂದಿನ ದಿನ ಬರೀ ಒಳ್ಳೆಯ ಆರೋಗ್ಯದ ಕಡೆ ಗಮನ ಕೊಡಿ. ಮಕರ ರಾಶಿ, ಇಂದು ನಿಮ್ಮ ಸಾಹಸ ಹಾಗೂ ಸೌಭಾಗ್ಯ ಎರಡೂ ಸೇರಿ ನಿಮಗೆ ಜಯವನ್ನು ತಂದುಕೊಡುತ್ತದೆ. ಇಂದು ಆತ್ಮವಿಶ್ವಾಸದ ದಿನ. ನಿಮ್ಮ ನಿರ್ಣಯ ಬೇರೆಯವರ ನಿರ್ಣಯಕ್ಕಿಂತ ಬೆಲೆ ಬಾಳುವಂತಹದು. ಪೂರ್ಣ ವಿಶ್ವಾಸದಿಂದ ಮುಂದೆ ನಡೆಯಿರಿ. ನಿಮ್ಮ ಈ ವಿಶ್ವಾಸವೇ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳಲು ಸಹಾಯಕವಾಗಿದೆ. ಇಂದು ನಿಮ್ಮ ಭಾಗ್ಯವು ನಿಮ್ಮ ಕೈ ಹಿಡಿಯುತ್ತದೆ. ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಇಂದು ನೀವು ನಿಮ್ಮ ಜೊತೆಗಾರನೊಂದಿಗೆ ಹೊರಗಡೆ ಹೋಗಲು ಯೋಚಿಸಿ. ಆದರೆ ವಿವಾಹಿತರಾಗಿದ್ದರೆ ಮನೆಯಲ್ಲಿಯೇ ಇದ್ದು ಖುಷಿ ಪಡಬಹುದು. ನಿಮ್ಮ ಜೊತೆಗಾರನಿಗೆ ಪ್ರೀತಿ ನಿವೇದಿಸಲು ಇಂದು ಒಳ್ಳೆಯ ದಿನ. ವಿವಾಹಿತ ಜೋಡಿಯು ಮುಂಚಿನಂತೆ ಡೇಟಿಂಗ್ಗೆ ಹೋಗಲು ಯೋಚಿಸಿ. ಇಂದು ನೀವು ನಿಮ್ಮಲ್ಲಿ ಒಳ್ಳೆಯ ಅನುಭವ ಪಡೆಯುತ್ತಿರುವಿರಿ ಹಾಗೂ ನೀವು ಭಾಗ್ಯಶಾಲಿಯೂ ಹೌದು. ಇಂದಿನ ದಿನ ಆಶ್ಚರ್ಯದಿಂದ ಕೂಡಿದ ವಿಶೇಷ ದಿನವಾಗಿದೆ. ಇಂದು ನಿಮ್ಮ ಆಕರ್ಷಣೆಯ ಎಲ್ಲಾ ಸಫಲತೆಯ ಕಾರಣವಾಗಿದೆ ಮತ್ತು ಇಡೀ ದಿನ ಸಂತೋಷದಿಂದ ಕಳೆಯುವುದು. ನಿಮ್ಮ ಶ್ರಮದ ಫಲವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗಿ ಇರುವುದು ಮತ್ತು ನಿಮ್ಮ ಸಫಲತೆಯನ್ನು ಹಾಗೆ ಮಾಡಲು ಪ್ರೇರೇಪಿಸುವುದು. ಆದ್ದರಿಂದ ನಿಮ್ಮ ರೀತಿಗಳನ್ನು ಬೇರೆಯವರಿಗೂ ಹಂಚಿ, ಇದರಿಂದ ಅವರಿಗೂ ಲಾಭವಾಗಲಿ. ನೀವು ಇದನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಬಾರದು. ನಿಮ್ಮ ಟಿಪ್ಸ್ಗಳನ್ನು ಬೇರೆಯವರಿಗೆ ಹಂಚಿ, ಅದರಿಂದ ಅವರಿಗೂ ಒಳ್ಳೆಯದಾಗುವುದು. ಇಂದು ನೀವು ನಿಮ್ಮ ಭಾವನಾತ್ಮಕ ವಿಚಾರಗಳ ಬಗ್ಗೆ ಕಣ್ಣಿಡಿ. ಯಾವುದಾದರೂ ಸಾಮಾಜಿಕ ಕಾರ್ಯ, ಓದುವುದು ಅಥವಾ ಯಾವುದಾದರೂ ಕೆಲಸದ ಭಾರ ನಿಮ್ಮ ಮೇಲೆ ಬೀಳಬಹುದು. ನೀವು ಯಾರಲ್ಲಾದರೂ ನಿಮ್ಮ ಮನಸ್ಸಿನ ಒಳಗಿನ ಮಾತನ್ನು ಹೇಳಬಹುದು. ಅದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುವುದು ಹಾಗೂ ನಿಮಗೆ ಆರಾಮ ಎನಿಸುವುದು. ಕುಂಭರಾಶಿ, ಇಂದು ನೀವು ನಿಮ್ಮ ಮನಸ್ಸನ್ನು ಸಂತೋಷದಿಂದ ಇರಿಸಿ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇಂದು ನೀವು ಸ್ವಲ್ಪ ಜಗಳವಾಡುವ ಮೂಡಿನಲ್ಲಿರುತ್ತೀರಿ. ಆದರೂ ನೀವು ಎಲ್ಲವನ್ನೂ ಸಂಭಾಳಿಸುತ್ತೀರಾ. ನಿಮ್ಮ ಟೆನ್ಷನ್ ಅನ್ನು ನಿಮ್ಮ ಮೇಲೆ ಹಾವಿಯಾಗದಂತೆ ನೋಡಿಕೊಳ್ಳಿ. ಇದರಿಂದಲೇ ನಿಮಗೆ ಕೆಲವು ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ. ಈ ಟೆನ್ಷನ್ಗಳ ಬಗ್ಗೆ ಹೆಚ್ಚು ಗಮನ ಕೊಡದೆ ನಿಮ್ಮ ಜೀವನದ ಸಂತೋಷವನ್ನು ಸವಿಯಿರಿ. ನೀವು ಇಂದು ನಿಮ್ಮ ಕಡೆಯೇ ಬರುತ್ತಿರುವ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಾ. ಅವರ ಸಂಬಂಧ ಬೇರೆಯವರ ಜೊತೆ ಮೊದಲೇ ಮುರಿದು ಹೋಗಿದೆ. ನೀವು ಇದನ್ನು ತಿಳಿದುಕೊಳ್ಳಲು ಸಫಲತೆ ಹೊಂದುವಿರಿ. ಇಂದು ಯಾವುದೇ ಹೊಸ ಸಂಬಂಧವನ್ನು ಮಾಡಬೇಡಿ. ಸಮಯ ತೆಗೆದುಕೊಳ್ಳಿ, ಆತುರ ಬೇಡ. ಇಂದಿನ ದಿನ ನೀವು ಜನಸಂಪರ್ಕದಲ್ಲಿ ವ್ಯಸ್ತವಾಗಿರುತ್ತೀರಿ. ಇದೇ ನಿಮ್ಮ ಕ್ಷೇತ್ರವಾಗಿದೆ. ಆಗಲೇ ನಿಮ್ಮ ಕೆಲಸದಲ್ಲಿ ಅನುಮಾನ ಬರುತ್ತದೆ. ಈ ಕ್ಷೇತ್ರವು ನಿಮ್ಮದಲ್ಲದಿದ್ದರೂ ನಿಮಗೆ ಕೆಲಸದವರ ಜೊತೆ ಸ್ವಲ್ಪ ಸಹಾಯ ಮಾಡಿಸಿಕೊಳ್ಳಬೇಕಾಗುತ್ತದೆ. ಇಂದಿನ ದಿನ ನಿಮಗೆ ನೀವೇ ಚೆನ್ನಾಗಿ ಅಭಿವ್ಯಕ್ತಿಪಡಿಸಿಕೊಳ್ಳಿ. ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ. ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ. ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷ್ಯವನ್ನು ಪಡೆಯುವುದು ಸುಲಭವಾಗುವುದು. ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ. ಇಂದು ನೀವು ಧ್ಯಾನದ ಕಲೆಯನ್ನು ಕಲಿಯಲು ಇಚ್ಛಿಸುವಿರಿ ಮತ್ತು ಏನಿಲ್ಲವಾದರೂ ಆರೋಗ್ಯ ಹಾಗೂ ಶಾಂತವಾಗಿರುವ ಕ್ರಿಯೆ ಇತ್ಯಾದಿಗಳ ಬಗ್ಗೆ ಗಮನ ಕೊಡುವಿರಿ. ಇದರಿಂದ ನಿಮ್ಮ ಮಸ್ತಿಷ್ಕಕ್ಕೆ ಶಾಂತಿ ದೊರೆಯುವುದು. ಇಂದು ನೀವು ವಿಶೇಷವಾಗಿರುವುದರ ಮೇಲೆ ಕೇಂದ್ರಿತವಾಗಿ ವ್ಯಾಯಾಮ ಮಾಡಿ. ಆಗಲೇ ನಿಮ್ಮ ಮೂಡ್ ಹಾಗೂ ಶಕ್ತಿ ಹೆಚ್ಚುವುದು. ಮೀನರಾಶಿ, ಬಹುಶಃ ಇದು ಜೀವನದ ಪೂರ್ತಿ ನಡೆಯುವ ಸ್ನೇಹದ ಆರಂಭವಿರಬಹುದು. ಸ್ನೇಹಿತರು ಬಂದು ಹೋಗುತ್ತಾರೆ. ಆದರೆ ಈ ಹೊಸ ಸ್ನೇಹಿತ ನಿಮ್ಮ ಎಲ್ಲ ಸುಖ ದುಃಖಗಳಲ್ಲಿ ನಿಮಗೆ ಜೊತೆಯಾಗಿರುವನು. ಯಾರಿಗಾದರೂ ನಿಮ್ಮ ಸಹಾಯದ ಅವಶ್ಯಕತೆ ಇದ್ದು ಅವರು ಅದನ್ನು ಹೇಳುತ್ತಿಲ್ಲವಾದರೆ ನೀವೇ ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡಿ. ನಿಮ್ಮಿಂದ ಆಗಿರುವಂತಹ ಸಹಾಯಕ್ಕೆ ನಿಮ್ಮ ಸ್ನೇಹಿತ ತುಂಬಾ ಸಂತೋಷ ಪಡುತ್ತಾರೆ. ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ. ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ. ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ. ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ. ಇಂದು ಮಹತ್ವವಾದ ಪರಿಕಲ್ಪನೆಯು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕೆಲಸವನ್ನು ನಿಮ್ಮ ಅಧಿಕಾರಿ ಸಂತೋಷವಾಗಿ ಸ್ವೀಕರಿಸುವರು. ನೀವು ಸರಿಯಾದ ರೀತಿಯಲ್ಲಿ ಸಂಭಾಷಣೆಯ ಕಲೆಯನ್ನು ತಿಳಿದಿರುವಿರಿ. ಇದರಿಂದ ನಿಮ್ಮ ಭವಿಷ್ಯದ ಪರಿಕಲ್ಪನೆಯ ಸುರಕ್ಷಿತವಾಗಿರುತ್ತದೆ. ಇದೇ ರೀತಿಯಾಗಿ ಕೆಲಸ ಮಾಡುವುದಾದರೆ ನಿಮ್ಮ ವರ್ತಮಾನ ಹಾಗೂ ಭವಿಷ್ಯವು ಸುರಕ್ಷಿತವಾಗಿರುತ್ತದೆ. ಇಂದು ನಿಮ್ಮ ದಿನ ಕಳೆದ ದಿನಗಳಲ್ಲಿ ಯಾವ ಯಾವ ಯೋಜನೆಗಳನ್ನು ನೀವು ಹಾಕಿದ್ದೀರಿ ಅವು ಎಲ್ಲ ಈಗ ನಡೆಯುವು. ಹಣವನ್ನು ಖರ್ಚು ಮಾಡುವುದನ್ನು ಬಿಟ್ಟು ಸಂಪಾದಿಸುವುದರ ಬಗ್ಗೆ ಗಮನ ಕೊಡಿ.
ಬಡ್ತಿಗೆ ಕೆಲವು ಆಧುನಿಕ ಕಾಯ್ದೆ ಕಾನೂನುಗಳನ್ನು ಅನುಸರಿಸಬೇಕು. ಹಣವನ್ನು ಸಂಪಾದಿಸುವುದರ ಜೊತೆಯಲ್ಲಿ ಜೀವನದ ಆನಂದವನ್ನು ಅನುಭವಿಸಿ. ನೀವು ಯಾವ ದಾರಿಯನ್ನು ಆರಿಸಿಕೊಂಡಿದ್ದೀರಾ ಅದರಲ್ಲಿ ನಡೆಯಿರಿ. ನೀವು ಸರಿಯಾದ ದಿಶೆಯಲ್ಲಿ ನಡೆಯುತ್ತಿರುವಿರಿ. ಇಂದು ಒತ್ತಡದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ಇಂದು ನೀವು ಅಸ್ವಸ್ಥತೆ, ಪಚನಕ್ರಿಯೆ ಹಾಗೂ ತಲೆನೋವಿನ ಶಿಕಾರಿಯಾಗಬಹುದು. ನೀವು ಒತ್ತಡವನ್ನು ಕಡಿಮೆ ಮಾಡುವುದರಿಂದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು.